ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ರಂತೆ ಗೊತ್ತಾ? ನಿನ್ನೆ ರಾತ್ರಿ ಶೋ ಅರ್ಧಕ್ಕೆ ನಿಂತೋಗಿದ್ದಂತೆ. ಹಾಂ, ಕಂಪ್ಲೀಟ್ ಸುದ್ದಿ ಕೇಳಿದೆ. ಇದು ಯಾವುದು ಎಲಿಮಿನೇಷನ್ ಡ್ರಾಮಾ ಅಲ್ಲ, ನಿಜವಾದ ಶಟ್ ಡೌನ್. KSPCB ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೇರವಾಗಿ ಆದೇಶ ಕೊಟ್ಟಿದೆ ಅಂತೆ. KSPCB ಯಾಕೆ ಮಧ್ಯಕ್ಕೆ ಪ್ರವೇಶಿಸಿತು? ಸ್ಪರ್ಧಿಗಳ ಜಗಳಕ್ಕ ಮೇನ್ ಕಾರಣ ಪರಿಸರ ನಿಯಮಗಳ ಉಲ್ಲಂಘನೆ. ಬಿಡದಿಯ ಸ್ಟುಡಿಯೋಗೆ ಬೇಕಾದಂಥ ಕನ್ಸೆಂಟ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಮತ್ತು ಕನ್ಸೆಂಟ್ ಫಾರ್ ಆಪರೇಷನ್ ಪರ್ಮಿಷನ್ ಇರಲಿಲ್ವಂತೆ. ಅಂದರೆ ಇಷ್ಟು ದೊಡ್ಡ ಸೆಟ್ ಇಷ್ಟು ವರ್ಷಗಳಿಂದ ಪರ್ಮಿಷನ್ ಇಲ್ಲದೆ ನಡೀತಾ ಇತ್ತಾ? ಅದರಲ್ಲೂ ಮುಖ್ಯವಾಗಿ ಬಳಕೆಯಾದ ಕೊಳಕು ನೀರನ್ನು ಅವರು ಟ್ರೀಟ್ಮೆಂಟ್ ಮಾಡದೆ ಹಾಗೆ ಹೊರಗೆ ಹರಿಸ್ತಿದ್ರಂತೆ. ನೀರು ಮಾಲಿನ್ಯ ತಡೆ ಕಾಯ್ದೆ ಆಯ್ದೆಯಲ್ಲಿ ಇದು ಬಹುದೊಡ್ಡ ತಪ್ಪು. ಪರಿಸರ ನಿಯಮಗಳ ಉಲ್ಲಂಘನೆ ಗಂಭೀರ ವಿಷಯ. ಅವರು ಫೋರ್ಸ್ ಮಾಡಿ ಕ್ಲೋಸ್ ಮಾಡಿಸಿದಾರಂದರೆ ಸ್ಪರ್ಧಿಗಳ ಗತಿ ಏನು? ಎಲ್ಲರನ್ನು ತಕ್ಷಣ ಹೊರಗೆ ಕಳಿಸಿದ್ದಾರೆ. ಸ್ಪರ್ಧಿಗಳು ಆ ಮನೆಯಿಂದ ಹೊರಗೆ ಬಂದಿದ್ದು ಸೀಸನ್ನಲ್ಲಿ ಇದೇ ಮೊದಲು. ಎಲೆಕ್ಟ್ರಿಸಿಟಿ ಕಟ್ ಮಾಡಿ ಗೇಟ್ ಸೀಲ್ ಮಾಡಿ ಹಾಕಿದ್ದಾರಂತೆ. ಟೋಟಲ್ ಪ್ರೊಡಕ್ಷನ್ ಹಾಲ್ಟ್. ಹಾಗಾದರೆ ಮುಂದಿನ ಒಂದು ವಾರ ಎಪಿಸೋಡ್ಗಳು ಇರೋದಿಲ್ವಾ? ಸುದ್ದಿಯ ಪ್ರಕಾರ ಸುಮಾರು 15 ದಿನಗಳವರೆಗೆ ಶೋ ನಿಲ್ಬಹುದು. ಸ್ಟುಡಿಯೋ ಎಲ್ಲ ನಿಯಮಗಳನ್ನು ಸರಿಪಡಿಸಿ ಮತ್ತೆ ಪರ್ಮಿಷನ್ ಪಡೆಯುವವರೆಗೂ ಶೂಟಿಂಗ್ ಶುರುವಾಗೋದಿಲ್ಲ. ಟಿವಿ ರಿಯಾಲಿಟಿ ಶೋ ಡ್ರಾಮಾಗಳ ನಡುವೆ ಇದು ರಿಯಾಲಿಟಿಯ ಡ್ರಾಮಾ. ಈಗ ಮನೆಯೊಳಗಿನ ರಾಜಕೀಯಕ್ಕಿಂತ ಸ್ಟುಡಿಯೋ ಪರಿಸರ ರಾಜಕೀಯ ಮುಖ್ಯವಾಯಿತು. ನಿಜ, ಹೊರಗಿನ ಲೋಕದಲ್ಲಿ ನಿಯಮಗಳು ಎಲ್ಲರಿಗೂ ಒಂದೇ. ಸ್ಪರ್ಧಿಗಳು ಹೊರಗೆ ಬಂದ ಮೇಲೆ ಏನು ಮಾಡ್ತಾರೋ ಏನೋ. ಮುಂದಿನ ವಾರ ಕಿಚ್ಚನ ಶೋ ಇರುತ್ತಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ.